ಹಾಯ್ ಗೈಸ್, ವೆಲ್ಕಮ್ ಟು CS Reacts. ಮ್ಯಾಕ್ಸ್ ಮೂವಿಗೆ ಸಂಬಂಧಪಟ್ಟಂತೆ ಹಾಗೆ ಶಿವರಾಜ್ ಕುಮಾರ್ ಅವರ ಮುಂದಿನ ಸಿನಿಮಾಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ಡೇಟ್ಸ್ಗಳಿವೆ. ಸೊ ಅವೆಲ್ಲವನ್ನ ನೋಡ್ತಾ ಹೋಗೋಣ. ಸೊ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಲೈಕ್ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ಸೊ ವಿಡಿಯೋ ಕಡೆ ಬರೋದಾದ್ರೆ ಮ್ಯಾಕ್ಸ್ ಮೂವಿ ಅಪ್ಡೇಟ್ ಕಡೆ ಬರೋದಾದ್ರೆ ಮೂವಿಯ ಅಪ್ಡೇಟ್ ಏನಿದೆ, ಟೀಸರ್ ಡೇಟ್ ಏನಿದೆ, ರಿಲೀಸ್ ಡೇಟ್ ಏನಿದೆ, ಇವೆಲ್ಲ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಫ್ಯಾನ್ಸ್ ಕಾಯ್ಕೊಂಡು ಸಾಕಾಗಿತ್ತು. ಬರೀ ವೆಯ್ಟ್ ಮಾಡೋದಲ್ಲ, ಹೆವಿ ರಿಕ್ವೆಸ್ಟ್ ಕೂಡ ಮಾಡಿದ್ರು. ಒಂದೇ ಒಂದು ಅಪ್ಡೇಟು, ಪೋಸ್ಟರ್ ಏನಾದರೂ ಬಿಡಿ ಫ್ಯಾನ್ಸ್ಗಳಿಗೆ ಖುಷಿ ಆಗೋ ಥರ ಅಂತ ರಿಕ್ವೆಸ್ಟ್ ಮಾಡ್ತಾನೆ ಇದ್ರು. ಬಟ್ ಏನಕ್ಕೂ ಕೂಡ ಮೂವಿ ಟೀಮ್ನವರು ತಲೆ ಕೆಡ್ಸ್ಕೊಳ್ದೆ ಅವ್ರ ಪಾಡಿಗೆ ಅವ್ರು ಇದ್ರು. ಒಂದೇ ಒಂದು ಟೀಸರ್, ಯಾವುದೋ ಒಂದು ಪೋಸ್ಟರ್ ಬಿಟ್ಬಿಟ್ಟು ಇಲ್ಲಿ ತನಕ ಕೂಡ ಒಂದೇ ಒಂದು ಏನು ಅಪ್ಡೇಟ್ಸನ್ನು ಕೊಟ್ಟಿರಲಿಲ್ಲ. ಬಟ್ ಇವತ್ತು ಒಂದು ಅಪ್ಡೇಟ್ ಬಂದಿದೆ. ಸೊ ಫೈನಲಿ ಟೀಸರ್ ರಿಲೀಸ್ ಆಗ್ತಾ ಇದೆ. ಸೊ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಮ್ಯಾಕ್ಸ್ ಇನ್ವೇಟ್ಸ್ July 16th at 12:34 PM ಸರಿಗಮ ಕನ್ನಡ ಯೂಟ್ಯೂಬ್ ಚಾನೆಲ್ ಏನಿದೆ ಅಲ್ಲಿ ಟೀಸರ್ ರಿಲೀಸ್ ಆಗ್ತಾ ಇದೆ. ಸೊ ಒಂದು ಸುದೀಪ್ ಫ್ಯಾನ್ಸ್ಗಳಿಗೆ, ಸೊ ಮೂವಿ ಲವರ್ಸ್ಗಳಿಗೆ ಒಂದು ಖುಷಿ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದೇನು ಗಮನಿಸಬೇಕು ಅಂತಂದರೆ, ಇದೇ ಟೀಸರ್ನ ಕೊನೆಯಲ್ಲಿ ನಿಮಗೆ ಮ್ಯಾಕ್ಸ್ ಮೂವಿಯ ರಿಲೀಸ್ ಡೇಟ್ ಯಾವಾಗ ಅಂತ ಕೂಡ ಬರೋ ಚಾನ್ಸಸ್ ಜಾಸ್ತಿ ಇದೆ. ಮ್ಯಾಕ್ಸ್ ಮೂವಿ ಏನಿದೆ ಆಲ್ರೆಡಿ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ತುಂಬ ಲೇಟ್ ಆಗಿದೆ. ಸೊ ಪಕ್ಕ ನಿಮಗೆ ಟೀಸರಲ್ಲಿ ರಿಲೀಸ್ ಯಾವಾಗ ಅಂತ ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ. ಸೊ ಕಿಚ್ಚ ಸುದೀಪ್ ಫ್ಯಾನ್ಸು, ಮಾಸ್ ಮೂವಿ ಫ್ಯಾನ್ಸ್ ಏನಿದ್ದಾರೆ, ಸೊ ಹಬ್ಬ ಮಾಡೋದಕ್ಕೆ ರೆಡಿ ಆಗಿರಿ. ತುಂಬ ಬ್ಲಡ್ಡು, ತುಂಬ ಹೆವಿ ಟಾಪ್ ನಾಚ್ ಫೈಟ್ ಸೀಕ್ವೆನ್ಸ್ ಇದೆ. ಸೊ ಕಿಚ್ಚ ಸುದೀಪ್ ಅವರ ಕೆರಿಯರ್ನಲ್ಲಿ ಇದೊಂದು ಬೇರೆ ಥರದ್ದೇ ಮೂವಿ ಅಂತ ಅನಿಸುತ್ತೆ. ಸೊ ನಾನಂತೂ ಈ ಮೂವಿಯ ಟೀಸರ್ ಏನಿದೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಟೀಸರ್ಗೆಲ್ಲ ಇಡೀ ಮೂವಿ ಕಾಯ್ತಾ ಇದ್ದೀನಿ. ನೋಡೋಣ, ಟೀಸರ್ ಬಂದಾಗ ಅದಕ್ಕೆ ಆದಂತಹ ಸಪ್ರೇಟ್ ವಿಡಿಯೋ ಬರುತ್ತೆ. ಸೊ ಕಿಚ್ಚ ಸುದೀಪ್ ಫ್ಯಾನ್ಸ್ಗಳು ಯಾರ್ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ಕಮೆಂಟ್ ಮಾಡಿ ನಿಮಗೆ ಏನಿಸ್ತಾ ಇದೆ ಮ್ಯಾಕ್ಸ್ ಟೀಸರ್ನ ಬಗ್ಗೆ ಅಂತ. ಸೊ ಮುಂದಿನ ವಿಷಯ ಅಂದರೆ ಮುಂದಿನ ಅಪ್ಡೇಟ್ ಕಡೆ ಹೋಗೋದಾದರೆ, ಶಿವರಾಜ್ ಕುಮಾರ್ ಅವರ ಬರ್ಡೇ 12ನೇ ತಾರೀಕು ಇರೋದು ನಮಗೆಲ್ಲ ಗೊತ್ತೇ ಇದೆ. ಇವರ ಬರ್ಡೇ ಪ್ರಯುಕ್ತ ಏನು ಅಪ್ಡೇಟ್ಸ್ಗಳಂತ ಹೇಳೋಕ್ಕಾಗಲ್ಲ, ಅಪ್ಡೇಟ್ಸ್ಗಳ ಸುರಿಮಳೆ ಅಂತ ಹೇಳ್ಬೋದು. ಬೇಜಾನ್ ತುಂಬಾ ಮೂವೀಸ್ಗಳದ್ದು ಇವ್ರದ್ದು ಫಸ್ಟ್ ಲುಕ್ ಮತ್ತು ಟೀಸರು ರಿಲೀಸ್ ಆಗೋದ್ರಲ್ಲಿದೆ. ಅದರಲ್ಲೂ ಮೊದಲನೇದಾಗಿ ಭೈರತಿ ರಣಗಲ್ಲು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ. ಈ ಮೂವಿಯ ಟೀಸರ್ ಇದೆ 12ಕ್ಕೆ, ಅಂದರೆ ಬೆಳಿಗ್ಗೆ 10 ಗಂಟೆ 10 ನಿಮಿಷ ಕರೆಕ್ಟಾಗಿ ಆನಂದ್ ಆಡಿಯೋದಲ್ಲಿ ರಿಲೀಸ್ ಆಗ್ತದೆ. ಸೊ ನೋಡೋಣ ಟೀಸರ್ ಹೇಗಿರುತ್ತೆ ಅಂತ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಈ ಮೂವಿ ಮೇಲಂತೂ. ಸೊ ಕಾದ್ ನೋಡೋಣ. ಸೊ ನೆಕ್ಸ್ಟ್ ಬರೋದಾದರೆ ಉತ್ತರಾಖಂಡ ಮೂವಿಗೆ ಸಂಬಂಧಪಟ್ಟಂತೆ ಇವರ ರೋಲ್ ಇಲ್ಲೂ ಇದೆ ಕೂಡ ಅಂತ ಒಂದಷ್ಟು ವಿಷಯಗಳು ಬಂದಿತ್ತು. ಅದು ಇವಾಗ ಕನ್ಫರ್ಮ್ ಆಗಿದೆ. ಸೊ ಉತ್ತರಾಖಂಡ ಮೂವಿ ಡಾಲಿ ಧನಂಜಯ ಅವರ ಎದುರುಗಡೆ ಶಿವರಾಜ್ ಕುಮಾರ್ ಅವರು ಮತ್ತೆ ನಿಲ್ತಾ ಇದ್ದಾರೆ. ಸೊ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಆ ಒಂದು ಭಯಾನಕ ಬೆಂಕಿ ಲುಕ್ ಏನಿದೆ. ಸೊ ಶಿವರಾಜ್ ಕುಮಾರ್ ಅವರು ಮಾಸ್ಗೆ ಮೊದಲೇ ಇನ್ನೊಂದು ಹೆಸರೇ ಶಿವರಾಜ್ ಕುಮಾರ್ ಅವರು. ಸೊ ಇದರಲ್ಲೂ ಕೂಡ ಮಾಸ್ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಹೇಳ್ತಾ ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಈ ಮೂವಿಯ, ಅಂದರೆ ಈ ಮಾಲೀಕ ಅನ್ನೋ ಒಂದು ರೋಲ್ ಏನಿದೆ ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು. ಮುಂದಿನ ಮೂವಿಯ ಅಪ್ಡೇಟ್ ಕಡೆ ಹೋಗೋದಾದರೆ ಶಿವಗಣ ಹೆಸರಲ್ಲೇ ಇದೆ, ಶಿವರಾಜ್ ಕುಮಾರ್ ಮತ್ತು ಗೋಲ್ಡನ್ ಸ್ಟಾರ್ ಇಬ್ಬರ ಕಾಂಬಿನೇಷನಲ್ಲಿ ಬರ್ತಿರುವಂತಹ ಇಂಟ್ರೆಸ್ಟಿಂಗ್ ಕಾಂಬೋ ಮತ್ತು ಕ್ಲಾಸಿಕ್ ಕಾಂಬೋ. ಒಂದು ಕಡೆ ಮಾಸು, ಇನ್ನೊಂದು ಕಡೆ ಕ್ಲಾಸು, ಎರಡು ಸೇರಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಮೂವಿ. ಸೊ ನೋಡೋಣ. ಇದ್ರ ಬಗ್ಗೆ ಮೂವಿ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಇಲ್ಲ. ಸೊ ಸದ್ಯಕ್ಕೊಂದು ಫಸ್ಟ್ ಲುಕ್ ರಿಲೀಸ್ ಆಗಿದೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಹೋಗ್ತಾ ಗೊತ್ತಾಗುತ್ತೆ. ನಂತರದ ಅಪ್ಡೇಟು 45 ಮೂವಿ ಅರ್ಜುನ್ ಜನ್ಯ ಅವರ ಡೈರೆಕ್ಷನಲ್ಲಿ ಬರ್ತಾ ಇರುವಂತಹ ಮೊದಲ ಸಿನಿಮಾ 45. ಈ ಮೂವಿಯಲ್ಲಿ ಶಿವರಾಜ್ ಕುಮಾರ್ ಅವರ ಜೊತೆಗೆ ಉಪೇಂದ್ರ ಮತ್ತು ರಾಜ್ಬೀರ್ ಶೆಟ್ಟಿ ಇವರು ಕೂಡ ಅಭಿನಯಿಸ್ತಾ ಇದ್ದಾರೆ. ಈ ಮೂವಿಯ ಫಸ್ಟ್ ಲುಕ್ಕು ಕೂಡ ಇದೇ 12ನೇ ತಾರೀಕು ಅವರ ಬರ್ಡೇ ಪ್ರಯುಕ್ತ ರಿಲೀಸ್ ಆಗ್ತಾ ಇದೆ. ಸೊ ಇದ್ರ ಬಗ್ಗೆನೂ ಕೂಡ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಮೋಸ್ಟ್ ಆಫ್ ದ ಶಿವರಾಜ್ ಕುಮಾರ್ ಅವ್ರದ್ದು ಸಿನಿಮಾಗಳ ಫಸ್ಟ್ ಲುಕ್ ಟೀಸರು 12ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲವನ್ನು ಕೂಡ ಆ ಟೀಸರ್ಗಳು, ಅದು ಫಸ್ಟ್ ಲುಕ್ಸ್ ಏನಿದೆ ಅವೆಲ್ಲ ರಿಲೀಸ್ ಆದಮೇಲೆ ಅದ್ರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಮಾತಾಡೋಣ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಮ್ಯಾಕ್ಸ್ ಮೂವಿಯ ಟೀಸರ್ಗೆ ರೆಡಿ ಆಗಿರಿ. ಸೊ ಮುಂದಿನ ವಿಡಿಯೋದಲ್ಲಿ ಈ ಎಲ್ಲ ಟೀಸರ್ ಅಪ್ಡೇಟ್ ಫಸ್ಟ್ ಲುಕ್ ಇದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ವಿಷಯಗಳು ಅಪ್ಡೇಟ್ಸ್ಗಳನ್ನು ತರ್ತಾ ಇರ್ತೀನಿ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.